ಎಲ್ರಿಗೂ ನಮಸ್ಕಾರ. ಕುಣಿಗಲ್ ಟು ಕುಂಭಮೇಳ 2025 ಪ್ರಯಾಗ್ರಾಜ್. ಇವತ್ತು ನಾವು ಪ್ರಯಾಗ್ರಾಜ್ನಲ್ಲಿದ್ದೀವಿ. ಜನಸಾಗರವನ್ನು ನಾವು ಕಣ್ತುಂಬ್ಕೊಳ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ಈ ಜನಸಾಗರವನ್ನು ನೋಡಿ ಮಹಾಕುಂಭಮೇಳದಲ್ಲಿ ಇಷ್ಟು ಜನ ಸೇರ್ತಾರೆ ಅಂತ ನಿಜವಾಗ್ಲೂ ಊಹಿಸಿರಲಿಲ್ಲ. ನಿಜವಾಗ್ಲೂ ರೋಮಾಂಚನಕಾರಿಯಾದಂಥ ವಿಷಯ ಇದು. ಟಾಯ್ಲೆಟ್ಗಳ ವ್ಯವಸ್ಥೆಗಳು, ಸ್ನಾನದ ಮನೆ ವ್ಯವಸ್ಥೆಗಳು, ಮಲ್ಕೊಳ್ಳೋದಕ್ಕೆ ಡೋರ್ಮೆಟ್ರಿಕ್ ವ್ಯವಸ್ಥೆಗಳು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಜನ ಹೆಣ್ಮಕ್ಳು ಕೇಳಿದ್ದಾರೆ ಹೆಣ್ಮಕ್ಳಿಗೆ ಹೇಗಿದೆ ವ್ಯವಸ್ಥೆ ಅಂತ. ನಿಜವಾಗ್ಲೂ ಕೂಡ ಇಲ್ಲಿ ನೋಡ್ತಾ ಇದ್ರೆ ಹೆಣ್ಮಕ್ಳಿಗೆ ಇಲ್ಲಿ ಜಾಸ್ತಿ ಮೇಲುಗೈ ಅಂತ ಹೇಳ್ಬೋದು. ತುಂಬ ಜನಸಂಖ್ಯೆ ಅವರೇ ಕಾಣ್ತಾ ಇದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಕೇಳಿದ್ದಾರೆ ಎಲ್ಲರೂ. ನಿಜವಾಗ್ಲೂ ಕೂಡ ಅಚ್ಚುಕಟ್ಟಾದಂಥ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ನೀವೇನು ಹೋಗ್ತೀರಾ ಎಂಟ್ರಿ ಆಗ್ತಿದ್ದಂಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣುತ್ತೆ. ಅದರಿಂದ ಎಡಭಾಗ ಮತ್ತು ಬಲಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯಮಾಡಿ ನೀವು ಅಲ್ಲೇ ಮೊದಲೇ ಹೋಗಿ ಪಾರ್ಕಿಂಗ್ ಮಾಡಿ. ಸಂಗಮ್ ಸ್ನಾನಕ್ಕೆ ಹೋಗುವಂಥ ಸ್ಥಳಕ್ಕೂ ಕೂಡ ನಿಮ್ಮ ಕಾರು ತೊಗೊಂಡೋಗ್ಬೋದಾಗ್ತದೆ. ಬಟ್ ಏನಂತ ಅಂದರೆ ನೀವು ಬೆಳಗ್ಗೆ ಹೊತ್ತಂತೆ ಹೋಗಿ ಅಲ್ಲಿ ಪಾರ್ಕಿಂಗ್ ಮಾಡೋ ಅಂಥ ಜಾಗಕ್ಕೆ ಕಾರ್ ತೊಗೊಂಡೋಗಿ ನಿಲ್ಲಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ತುಂಬ ಜನಸಂಖ್ಯೆ ಜಾಸ್ತಿ ಆದಷ್ಟು ನೀವು ಕಾರ್ ತೆಗೆಯೋದಕ್ಕೂ ಆಗಲ್ಲ, ಓಡೋದಕ್ಕೂ ಆಗಲ್ಲ, ಸಮಸ್ಯೆ ಎದುರಿಸ್ಬೇಕಾಗ್ತದೆ.